ಚಿಕ್ಕೋಡಿ ಗೋಕಾಕ್ ತಾಲೂಕಿನ ಬಾಮಲದಿನ್ನಿ ಗ್ರಾಮ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ತಿಮ್ಮವ್ವ ಮತ್ತು ಸಹ ಶಿಕ್ಷಕ ಕದಂ ಅವರನ್ನು ಸೇವೆಯಿಂದ ಅಮಾನತು ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಗೋಕಾಕ್ ತಾಲೂಕಾ ಘಟಕದ ಕಾರ್ಯಕರ್ತರು ಚಿಕ್ಕೋಡಿ ಉಪನಿರ್ದೇಶಕರ ಶಾಲಾ ಶಿಕ್ಷಣ ಇಲಾಖೆ ಕಾರ್ಯಾಲಯದ ಎದುರು ಧರಣಿ ಸತ್ಯಾಗ್ರಹ ನಡೆಸಿ ಉಪನಿರ್ದೇಶಕರಿಗೆ ಸೀತಾರಾಮ್ ಅವರಿಗೆ ಮನವಿ ಸಲ್ಲಿಸಿದರು. ಕಳೆದ ಹಲವು ವರ್ಷಗಳಿಂದ ಗೋಕಾಕ್ ತಾಲೂಕಿನ ಬಾಮಲದಿನ್ನಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸುತ್ತಿರುವ ಅಶೋಕ್ ತಿಮ್ಮವ್ವ ಮತ್ತು ಸಹ ಶಿಕ್ಷಕ ನಾಮದೇವ್ ಕದಂ ಅವರ ಶಾಲೆಯ ಪರಿಸರವನ್ನು ಸಂಪೂರ್ಣ ಹಾಳುಗೆಡವಿದ್ದಾರೆ. ಶಾಲಾ ಕೊಠಡಿಗಳಲ್ಲಿ ಅಳವಡಿಸಲಾಗಿರುವ ಫ್ಯಾನ್ಗಳು ಸಂಪೂರ್ಣ ಹಾಳಾಗಿದ್ದು, ಸ್ವಿಚ್ ಬೋರ್ಡ್ಗಳು ತೀರಾ ಹದಗೆಟ್ಟಿವೆ. ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಶಾಲಾ ಕೊಠಡಿಯಲ್ಲಿ ವಿದ್ಯಾಭ್ಯಾಸ ಮಾಡಲು ತೊಂದರೆಯಾಗುತ್ತಾ ಇದೆ. ಶಾಲಾ ಕೊಠಡಿಯಲ್ಲಿ ಎಲ್ಲಿ ಬೇಕಲ್ಲಿ ಕಸ ಸಿಕ್ಕರಿಸಿಡಲಾಗಿದೆ. ಬಹುಮುಖ್ಯವಾಗಿ ಬಿಸಿ ಊಟದಲ್ಲಿ ಭಾರೀ ಗೋಲ್ಮಾಲ್ ನಡೆಯುತ್ತಿದ್ದು, ವಿದ್ಯಾರ್ಥಿಗಳಿಗೆ ಕೊಡುವ ಬಾಳೆಹಣ್ಣು, ತರಕಾರಿ ಮತ್ತು ಬೇಳೆಕಾಳುಗಳು ಸಮರ್ಪಕವಾಗಿ ಬಳಕೆ ಮಾಡಲಾಗುತ್ತಿಲ್ಲ. ಪಕ್ಕದ ಘಟಪ್ರಭಾ ಗ್ರಾಮದ ತಾಜಾ ತರಕಾರಿ ಮಾರುಕಟ್ಟೆ ಇದ್ದರೂ ಸಹ ಮುಖ್ಯೋಪಾಧ್ಯಾಯ ತಿಮ್ಮಪ್ಪ ಆಗಲಿ ಅಥವಾ ಅಡಿಗೆ ಜವಾಬ್ದಾರಿ ಪಡೆದಿರುವ ಸಹ ಶಿಕ್ಷಕ ನಾಮದೇವ್ ಕದಂ ಅಲ್ಲಿಗೆ ಹೋಗಿ ತರಕಾರಿ ತರದೆ ಮಕ್ಕಳಿಗೆ ಕೊಳೆತ ತರಕಾರಿಗಳನ್ನು ತಂದು ಬಳಸುತ್ತಿದ್ದಾರೆ. ಇದರಿಂದ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಆದ ನಿದರ್ಶನಗಳು ಹಲವಾರು ಬಾರಿ ಇವೆ. ಅದೇ ಅಡಿಗೆ ಕೋಣೆಯಲ್ಲಿಯೂ ಸಹ ಕಸ ಕಡ್ಡಿಗಳು ಬಿದ್ದು ಸಂಪೂರ್ಣ ಗಲೀಜಾಗಿರುತ್ತದೆ. ಈ ಎಲ್ಲ ಅವ್ಯವಸ್ಥೆಯ ಗೂಡಾಗಿರುವ ಬಾಮಲದಿನ್ನಿ ಶಾಲಾವರಣವನ್ನು ಕಂಡು ಕರ್ನಾಟಕ ರಕ್ಷಣಾ ವೇದಿಕೆ ಗೋಕಾಕ್ ತಾಲೂಕು ಘಟಕ ಕಾರ್ಯಕರ್ತರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಗೋಕಾಕ್ ತಾಲೂಕಾ ಅಧ್ಯಕ್ಷ ಬಸವರಾಜ್ ಖಾನಪ್ಪನವರ್, ಕರ್ವೆ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷ ಸಂಜು ಬಡಿಗೇರ್, ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ, ಜಿಲ್ಲಾ ಮಾಧ್ಯಮ ವಕ್ತಾರ ಸಾದಿಕ್ ಹಾಗೂ ಸಂತೋಷ್ ಪೂಜಾರಿ, ಪ್ರತಾಪ್ ಗೌಡ ಪಾಟೀಲ್, ಮೋಹನ್ ಪಾಟೀಲ್, ರಫೀಕ್ ಪಠಾಣ್, ದೀಪಕ್ ಹಂಜಿ, ಮುಲ್ಲಾ ಸಂಪಗಾಂವ್ಕರ್, ಬಸ್ಸು ಗಾಡಿವಡ್ಡರ್, ಹನುಮಂತ್ ಬಜಾನ್, ಮಾರುತಿ ಹಂಜಿ, ರಾಮ್ ಗುಗುನೊಳಿ, ವಿಠ್ಠಲ್ ಹೊರಟ್ಟಿ, ಈರಪ್ಪ ರಾಜಾಪುರೆ, ಸಿದ್ದು ಹನಬರಟ್ಟಿ, ವಸಂತ್ ಹಂಜಿ, ಶಿವಾನಂದ್ ಮಸ್ತಿ, ಬಸು ಡಬಾಜೆ, ಮಹಾದೇವ್ ಹೊಳ್ಳೂರ್, ಬಸು ಹಂಜಿ, ದಯಾನಂದ್ ಗಣೇಶವಾಡಿ, ವಿಠ್ಠಲ್ ರಾಜಾಪುರೆ, ಪ್ರೀತಮ್ ಗಾಡಿವಡ್ಡರ್, ರಾಮು ನಿರ್ವಾಣಿ, ಗುರು ಮುನವಳ್ಳಿ ಮಠ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸರ್ಕಾರಿ ಶಾಲೆಗಳಲ್ಲಿ ಊಟದ ವ್ಯವಸ್ಥೆಯಲ್ಲಿ ಅವಸ್ಥೆ ಆಗುತ್ತೆ ಅಂತ ಅಲ್ಲಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಒಂದು ಕಂಪ್ಲೇಂಟನ್ನು ತೆಗೆದುಕೊಂಡು ಈಗ ಚಿಕ್ಕೋಡಿಯ ಡಿಡಿಪಿ ಆಫೀಸ್ ಬಂದಿದ್ದಾರೆ. ಅವ್ರೇನು ಹೇಳ್ತಾರೆ? ಇವತ್ತು ನಾವು ಚಿಕ್ಕೋಡಿಯ DDPI ಕಚೇರಿಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡಿದಾಗ ಮಾನ್ಯ DDPI ಸಾಹೇಬ್ರು ಏನು ಹೇಳಿದ್ರಪ್ಪ ಅಂದ್ರೆ ಸುಮಾರು 4 ಒಳಗಾಗಿ ನಾಮದೇವ್ ಕದಮ್ನಂತವ್ರನ್ನು ಅಮಾನತಿನಲ್ಲಿ ಇಡ್ತೀವಿ. ಅದಕ್ಕೆ ಅವ್ರ ಅಮಾನತು ಹಿಡದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಮತ್ತೆ ನೂರಾರು ಕಾರ್ಯಕರ್ತನ ಇಲ್ಲಿ ಕರ್ಕೊಂಡ್ಬಂದು DDPI ಕಚೇರಿ ಮುತ್ತಿಗೆ ಹಾಕಿ ಆ ಹೋರಾಟ ಏನಪ್ಪಾ ಅಂದ್ರೆ ಅದು ಸಾಂಕೇತಿಕವಾಗಿ ಇರುದಿಲ್ಲ, ಈಗ ಕೇವಲ ಸಾಂಕೇತಿಕ ಅಷ್ಟೇ ಐತಿ. ಅವಾಗ ಉಗ್ರ ರೂಪ ಸೊರತೈತಿ ಅಂತ ಹೇಳಿಕೆ ಇಷ್ಟ. ಈಗಾಗಲೇ ನೀವು BO ಆಫೀಸರ್ಗೆ ಸುದ್ದಿಯನ್ನು ಮುಟ್ಟಿಸಿದ್ರಿ, ಆದ್ರೆ ಯಾವುದೇ ಕ್ರಮ ತಗೊಂಡಿಲ್ಲ. ನಿಮ್ಗೆ ಯಾವ ಥರ ರೆಸ್ಪಾನ್ಸ್ ಮಾಡಿದ್ರಿ? ನಾವು ಈ BO ಅವ್ರಿಗೆ, ಮುಳ್ಳಿ BO ಅವ್ರಿಗೆ ಮತ್ತು ಮಲ್ಪನ್ನರ್ ಸಾಹೇಬ್ರಿಗೆ, ಗೋಕಾಕ್ ಬಿಸ್ವಿಟ್ ಸಾಹೇಬ್ರಿಗೆ ಅವ್ರಿಗೆ ಈಗಾಗಲೇ ಹೇಳಿದವರು ವರದಿನೂ ಕೊಟ್ಟಾರ. ಆದ್ರೆ ನಾವು ಏನು ಹೇಳೋದು ಇಷ್ಟ ಏನಪ್ಪಾ ಅಂದ್ರೆ ಅವರು BO ಆಗಲಿ ಅಥವಾ ಮುಳ್ಳಿಗೆ ಅವರು ಆಗಲಿ ಅಥವಾ ಇನ್ನು ಜಿಲ್ಲಾದ ಏನು ನಮ್ಮ ಗೋಕಾಕದ ಮಲ್ಬನ್ನರ್ ಸರ್ ಅದಲ್ಲಿ ಬಿಸ್ವಿಟ್ ಸಾಹೇಬ್ರ ಇವರು ಶಾಲೆಗಳಿಗೆ ಭೇಟಿನೂ ಕೊಡ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಇಂಥ ಶಾಲೆಗಳು ಗೋಕಾಕ್ ತಾಲೂಕು ತುಂಬ ಸಾಕಷ್ಟು ಇದಾವೆ. ಅದನ್ನು ಸಾಹೇಬ್ರನ್ನ ದಿನನಿತ್ಯ ಭೇಟಿ ಕೊಡ್ಬೇಕು. ಭೇಟಿ ಕೂತ ಬರೀ ಆಫೀಸ್ದಾಗ ಕೂತ್ರಿ ಕೆಲಸ ಮಾಡೋದಲ್ಲ, ಭೇಟಿ ಕೊಟ್ಟ ಮಕ್ಕಳ ಬಗ್ಗೆ ಸರ್ಕಾರ 100 ಕೋಟಿ ರೂಪಾಯಿ ಕೊಡ್ತೈತೆ. ಅದನ್ನು ಕೊಟ್ಟ ನಂತರ ಅವ್ರ ಉಪಯೋಗ ಮಾಡ್ಸಕ್ಕೆ ಹಚ್ಚಬೇಕು. ಅದಕ್ಕೆ ನಮ್ದು ಮಾಡಿಸ್ಬೇಕಂತ ನನ್ನ ವಿನಂತಿ. ಕೇಳಿದ್ರಲ್ಲ ವೀಕ್ಷಕರೇ, ಗೋಕಾಕ್ ತಾಲೂಕಿನಲ್ಲಿ ಇನ್ನೂ ಸುಮಾರು ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ಈ ಥರ ಅವ್ಯವಸ್ಥೆ ಆಗ್ತಾ ಇದೆ. ಇದ್ರ ಬಗ್ಗೆ BO ಅವರು ತನ್ನ ಸ್ವಸ್ಥ ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ಮಾತು. ವರದಿ ಕಿರಣ್ ಹಕ್ಯಾಗೋಳ್, ಚಿಕ್ಕೋಡಿ. घरी अभ्यासाचा मूड होत नाहीये, शांत वातावरण मिळत नाहीये, फोकस होत नाहीये. अहो मग आता काळजी करू नका. आपल्या जयसिंगपूर मध्ये सुरू झालाय फुल AC आणि एकदम शांत अभ्यासिका. कुठे? व्हिडिओ पूर्ण बघा, सांगतो. तुमची एनर्जी सक्सेस मध्ये कन्वर्ट करणारी ही आहे आपल्या जयसिंगपूर मधील विजडम लायब्ररी, जिथे तुम्ही फुल फोकस होऊन शांतपणे तुमचा अभ्यास करू शकता. कारण ही आपल्या जयसिंगपूर मधील एकमेव फुल AC लायब्ररी आहे, जिथे तुम्हाला मिळतं फ्री रजिस्ट्रेशन, शांत वातावरण
कम्फर्टेबल चेअर्स, गर्ल्स आणि बॉईज साठी सेपरेट सिटिंग एरिया, प्रत्येक डेस्कला स्टिकिंग नोट्सचे नोटीस बोर्ड, स्वतंत्र डेस्क लाईट, पिण्यासाठी ऑरो कोल्ड वॉटर, CCTV, डेली न्यूजपेपर आणि सगळ्यात महत्त्वाचे म्हणजे हाय स्पीड इंटरनेट. सोबतच प्रत्येक डेस्कला स्वतंत्र चार्जिंग पॉइंट, रिमोट फॅन, सेपरेट कॅफेटेरिया जिथे बसून तुम्ही तुमचा टिफिन खाऊ शकता. सोबतच गर्ल्स बॉईज साठी सेपरेट टॉयलेट देखील आहे आणि प्रशस्त असं पार्किंग देखील आहे. त्यामुळे आता तुमच्या घरची गडबड, मोबाईलचा व्यत्यय आणि इतर सर्व आवाजापासून दूर जाऊन जर फोकस होऊन अभ्यास करायचा असेल तर विजडम लायब्ररी हा एक उत्तम पर्याय आहे. आताच डिस्प्लेवरच्या नंबरला कॉल करून तुमचं रजिस्ट्रेशन करा आणि हा व्हिडिओ सर्व अभ्यासू मित्रांना शेअर करा.